ಯೂರಿಯಾ ಗೊಬ್ಬರಕ್ಕಾಗಿ ಅನ್ನದಾತರು ಪರದಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಸಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಬಿಸಿ ಪಾಟೀಲ್ ಅಂತ ನೋಡ್ತಾ ಹೋಗೋದಾದ್ರೆ, ಒಂದು ಕಡೆ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಸರತಿ ಸಾಲಿನಲ್ಲಿ ರೈತರು ನಿಲ್ತಾ ಇದ್ದಾರೆ. ಹಾಗಾಗಿ ಹೆಚ್ಚು ಮಳೆಯಾದಂತಹ ಕಾರಣ ರೈತರ ಬೆಳೆ ಹಾನಿಯಾಗದೆ ಜಿಲ್ಲೆಯಲ್ಲಿ ಈ ಬಾರಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಎರಡೆರಡು ಬಾರಿ ಬಿತ್ತನೆಯನ್ನ ಮಾಡಿರುವಂತಹ ರೈತರಿಗೆ ಇದರಿಂದಾಗಿ ಭಾರಿ ನಷ್ಟವಾಗಿದೆ. ರೈತರಿಗೆ ಯೂರಿಯಾ DAP ಗೊಬ್ಬರದ ಕೊರತೆಯಾಗಿದೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಹೇಳುವಂತಹ ಪ್ರಕಾರ ಜಿಲ್ಲೆಗೆ 66,000 ಮೆಟ್ರಿಕ್ ಟನ್ನ ಅವಶ್ಯಕತೆ ಇದೆ. ಹಾವೇರಿ ಜಿಲ್ಲೆಗೆ 13,000 ಮೆಟ್ರಿಕ್ ಟನ್ ಯೂರಿಯಾ ಕೊರತೆ ಇದೆ. ಜನರಿಗೆ ಕಳಪೆ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ. ಕೆಲವು ಕಡೆ DAP ಗೊಬ್ಬರದಲ್ಲಿ ಮರಳು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಇನ್ನು ನಾನು ಕೃಷಿ ಸಚಿವನಿದ್ದಾಗ ಜಾಗೃತ ದಳ ರಚನೆಯನ್ನ ಮಾಡಿದ್ದೆ. ಯಥೇಚ್ಛವಾಗಿ ಕಳಪೆ ಗೊಬ್ಬರ ಮಾರಾಟ ಆಗ್ತಾ ಇದೆ. ರೈತರಿಗೆ ಕಳಪೆ ಬೀಜದ ಭಾಗ್ಯ ಸಿಗ್ತಾ ಇದ್ದು ಕಳಪೆ ಗೊಬ್ಬರದ ಭಾಗ್ಯವನ್ನ ಕೊಟ್ಟಿದ್ದಾರೆ ಅನ್ನೋದಾಗಿ ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಈ ವರ್ಷ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಮತ್ತು ರಸಗೊಬ್ಬರಗಳ ಕೊರತೆ ಅತಿ ಹೆಚ್ಚು ಎದ್ದು ಕಾಣ್ತಾ ಇದೆ. ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ರೈತರು ಬಿತ್ತಿದ್ದು ಬೆಳೆ ಎರಡೆರಡು ಸಾರಿ ನಾಶ ಆಗಿದೆ. ಮಳೆ ಹೆಚ್ಚಾಗಿ ಬೆಳೆ ನಾಶ ಆಗಿದೆ. ಆ ಬೆಳೆಗೆ ಗೊಬ್ಬರ ಹಾಕಬೇಕು ಅಂತ ಹೇಳಿದರೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ, DAP ಸಿಗ್ತಾ ಇಲ್ಲ. ಅಧಿಕಾರಿಗಳನ್ನ ಕೇಳಿದರೆ ಸಬು ಬೀಳ್ತಾರೆ, ನಮ್ಮ ಹತ್ರ ಸ್ಟಾಕ್ ಅಷ್ಟಿದೆ ಅಂತ. ಕೃಷಿ ಜಂಟಿ ನಿರ್ದೇಶಕರ ಪ್ರಕಾರ ಹಾವೇರಿ ಜಿಲ್ಲೆಗೆ 66,000 ಮೆಟ್ರಿಕ್ ಟನ್ ಬೇಕು. ಆದರೆ ಅವರು ಇಲ್ಲಿವರೆಗೂ ಬಂದಿದ್ದು ನಮ್ಮ ಜಿಲ್ಲೆಗೆ 55,433 ಟನ್ ಬಂದಿದೆ ಅಂತ ಹೇಳ್ತಾರೆ. ಇದರಲ್ಲೇ ಕಾಣ್ತಾ ಇದೆ 13 ಲಕ್ಷ ಟನ್ ಮೆಟ್ರಿಕ್ ಟನ್ ಕೊರತೆ ಆಗಿದೆ. ಇದರ ಜೊತೆಗೆ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಆಗ್ತಾ ಇದೆ. ರೈತರಿಗೆ ಸೊಸೈಟಿಯಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ, ಅಂಗಡಿ ಸಿಗ್ತಾ ಇಲ್ಲ. ಆದರೆ ಕಾಳಸಂತೆಯಲ್ಲಿ ಯಥೇಚ್ಛವಾಗಿ 1 to 2 ರೇಟ್ ಕೊಟ್ಟರೆ ಗೊಬ್ಬರ ಸಿಗೋಂಥ ಕೆಲಸ ಇಲ್ಲಿ ನಡೀತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ದುರಂತ ಅಂತ ಹೇಳಿದರೆ, ಎಲ್ಲ ಯೂರಿಯಾ ಗೊಬ್ಬರಕ್ಕೆ ಮತ್ತು DAPಗೆ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೆಮಿಕಲ್ಸ್ಗಳನ್ನು ಲಿಂಕ್ ಮಾಡ್ತಾ ಇದ್ದಾರೆ. ಈ ಸಂಬಂಧಾಗಿ ನಾನು ಬೆಂಗಳೂರಿನ ಅಗ್ರಿಕಲ್ಚರ್ ಕಮಿಷನರ್ಗೆ ಮಾತಾಡಿದ್ದೆ, JD ಅವರಿಗೆ ಮಾತಾಡಿದ್ದೆ. ಈ ಲಿಂಕ್